ಇವತ್ತು ಮಂಡಕ್ಕಿ ಚುರುಮುರಿ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಈ ಥರ ಚುರುಮುರಿ ತಿಂತಾ ಟೀ ಕುಡಿತಾ ಇದ್ರಂತೂ ಸೂಪರಾಗಿರುತ್ತೆ. ನೀವು ಈ ಚುರುಮುರಿನ ಡೈಲಿ ಮಾಡಬೇಕನ್ನೋದೇ ಇರಲ್ಲ. ಒಂದಿನ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಹಾಳಾಗಲ್ಲ. ಹಾಗೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಒಂದಿನ ಈ ಥರ ರೆಡಿ ಮಾಡಿ ಇಟ್ಕೊಬಿಡಿ. ನಿಮಗೆ ಬೇಕಾದಾಗೆಲ್ಲ ತಿಂತಾ ಇರ್ಬೋದು. ತುಂಬ ಸಿಂಪಲಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗರಿಗರಿಯಾಗಿ ಹಾಗೇ ಇರುತ್ತೆ. ತುಂಬ ಸಿಂಪಲಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹೇಗೆ ಮಾಡೋದಂತ ನೋಡೋಣ ಇವಾಗ. ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ಜಜ್ಜಿಟ್ಕೊಬಿಡೋಣ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದೇ ಯೂಸ್ ಮಾಡಿ, ಇಲ್ಲಾಂದರೆ ಅದು ಕಸ ಕಸ ಹಾಗೇ ಇರುತ್ತೆ. ನೀಟಾಗಿ ಈ ಥರ ಜಜ್ಜೋಕೆ ಬರಲ್ಲ. ಅದಕ್ಕೆ ಸಿಪ್ಪೆ ತೆಗೆದು ಈ ಥರ ಜಜ್ಕೊಂಡ್ರೆ ಚೆನ್ನಾಗಿ ಜಜ್ಕೋಬೋದು. ನೋಡಿ ಈಗ ರೆಡಿ ಆಗಿದೆ ಇದು. 2 ನಿಮಿಷ ಈ ಥರ ಜಜ್ತಾ ಇದ್ದರೆ ಸಾಕು, ನೀಟಾಗಿ ಸ್ನ್ಯಾಶ್ ಆಗಿ ಬರುತ್ತೆ. ನೋಡಿ ಚೆನ್ನಾಗಿ ರೆಡಿ ಆಗಿದೆ. ಇದನ್ನ ಇವಾಗ ತೆಗೆದು ಒಂದು ಬೌಲ್ಗೆ ಹಾಕಿಟ್ಕೊಬಿಡೋಣ. ಈ ಕಡೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಮಂಡಕ್ಕಿ ಹಾಕ್ಕೊತಾ ಇದ್ದೀನಿ. ಈ ಮಂಡಕ್ಕಿನ ಒಂದು 2 ನಿಮಿಷ ಈ ಥರ ಬಿಸಿ ಮಾಡ್ಕೊಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ತುಂಬ ದಿನ ಸ್ಟಾಕ್ ಇಡೋದಿದ್ದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮಂಡಕ್ಕಿ ಗರ್ಗರಿ ಹಾಗೆ ಇರುತ್ತೆ. ಅದಕ್ಕೆ ಒಂದು 2 ನಿಮಿಷ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ. ಇದು ಸಾಕು. ಇವಾಗ ಎತ್ತಿಟ್ಕೊಬಿಡೋಣ. ಮತ್ತು ಅದೇ ಬಾಣಲಿಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೇ ಜಾಸ್ತಿ ಬೇಕಾಗುತ್ತೆ ಈ ಥರ ಮಂಡಕ್ಕಿ ಚುರುಮುರಿ ಮಾಡೋದಕ್ಕೆ. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡೋಣ. ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿ, ಚೆನ್ನಾಗಾಗತ್ತೆ. ಇದು ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಇದಕ್ಕೆ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಜಜ್ಜಿ, ಅದನ್ನೆಲ್ಲ ಹಾಕ್ಕೊಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಬಿಡೋಣ. ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗತ್ತೆ. ಇದೆಲ್ಲ 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬಿಡೋಣ. ತುಂಬ ದಿನ ಸ್ಟಾಕ್ ಇಡೋದಲ್ಲ, ಅದಕ್ಕೆ ಬೆಳ್ಳುಳ್ಳಿ ಕರಿಬೇವೆಲ್ಲ ನೀಟಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಈ ಥರ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕಾಗತ್ತೆ. ಇವಾಗ ಇದಕ್ಕೆ ಮಂಡಕ್ಕಿ ಆ್ಯಡ್ ಮಾಡ್ಕೊಬಿಡೋಣ. ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡೋಣ. ಮಸಾಲೆ ಎಲ್ಲ ಮಂಡಕ್ಕಿಗೆ ಸ್ಪ್ರೆಡ್ ಆಗಲಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಆಫ್ ಮಾಡೋದು ಬೇಡ, ಲೋ ಫ್ಲೇಮಲ್ಲಿ ಹಾಗೇ ಇರಲಿ. ಮಂಡಕ್ಕಿ ಗರ್ಗರಿಯಾಗಿ ಬರುತ್ತೆ. ಅದಕ್ಕೆ 1 ನಿಮಿಷ ಈ ಥರ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ ಇದು. ನೀವು ಈ ಥರ ಮಾಡಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಇದು ಮೆತ್ತಗಾಗಲ್ಲ, ಹಾಗೆ ಗರ್ಗರಿಯಾಗಿರುತ್ತೆ. ಡೈಲಿ ಸಂಜೆ ಸ್ನ್ಯಾಕ್ಸ್ ಮಾಡೋಕ್ಕೆ ಬೇಜಾರಾಗಿದ್ದರೆ ಈ ಥರ ಒಂದಿನ ರೆಡಿ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕಿದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.